ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ. ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಲೇಬೇಕು. 6 ಮಂತ್ ಮುಂಚೆ ನಾನು ಬಂದಿದ್ದೀವಿ, 1 ಟೈಮ್ ಅಷ್ಟೇ. 6 ಮಂತೆಲ್ಲ ನಾನು ಫುಲ್ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದೀನಿ, ಫುಲ್ ಕೆಲಸ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲ್ ತೋರಿಸಿದ್ರಿ, ಅವರು 1,20,000 ಇದ್ದಾರೆ. ಇಲ್ಲಿ ಬಂದಿಂದ ಏನಿಲ್ಲ, 100 ರೂಪಾಯಿ ಕೊಟ್ಟಿಲ್ರಿ, ಆರಾಮಾಗಿದ್ರಿ. ಅಲ್ಲಿ 2 ನರ ಕಟ್ಟಿಗೆ ಆಪ್ರೇಷನ್ ಮಾಡ್ಬೇಕು ಅಂದ್ರೆ ನಾ ಏನು ಮಾಡಿದ್ರಿ, ಇಲ್ಲಿ ಬಂದು 1 ಕಟ್ ಹಾಕ್ಸಿದೆ. ಆಮೇಲೆ 2ನೇ ಕಟ್ಟಿಗೆ ಆರಾಮಾತ್ರಿ, ಯಾವ ನರನ ಕಟ್ಟಿಲ್ಲ ಏನಿಲ್ರಿ. ಹಸಿ ಗೂಸಿನಿಂದ ಹಿಡಿದು ವಯಸ್ಸಾದ ವೃದ್ಧರ ತನಕ ಎಲ್ಲರ ಮುರಿದ ಎಲುಬುಗಳನ್ನು, ಕೀಲು ಮೂಳೆಗಳನ್ನು ಸರಿ ಮಾಡುವುದೇ ಇವರ ಕಾಯಕ. ನಿಮಗೂ ಏನಾದರೂ ಎಲುಬುಗಳು ಮುರಿದಿದ್ರೆ ಅಥವಾ ಕೀಲು ಮೂಳೆಗೆ ಸಂಬಂಧಿಸಿದ ಯಾವುದೇ ನೋವಿರಲಿ, ಇಲ್ಲಿಗೆ ಒಮ್ಮೆ ಕೊಡಬಹುದು. ಅದು ಯಾವುದೇ ಮೆಡಿಸಿನ್ಗೂ ಸ್ಪಂದಿಸದೇ ಇರಬಹುದು. ಸುಖ ಸುಮ್ಮನೆ ಖರ್ಚು ಕೂಡ ಆಗುತ್ತೆ. ಈಗಿನ ಎಲ್ಲ ಕಾಯಿಲೆಗಳ ಹಣೆ ಬರಹ ಹೀಗೆ ಅಲ್ವಾ? ಹಾಗೆಲ್ಲ ಸರ್ಕಾರಿ ಆಸ್ಪತ್ರೆಗಳು ಇಲ್ಲದ ಕಾಲದಲ್ಲಿ ದೇಹದ ಆರೋಗ್ಯ ಹದಗೆಟ್ಟರೆ ನಾವೆಲ್ಲ ಮನೆ ಮದ್ದು ಅಥವಾ ನಾಟಿ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ವಿ. ನಾಟಿ ವೈದ್ಯಕೀಯ ಪದ್ಧತಿಗೆ ಹೆಸರುವಾಸಿಯಾದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂಕೂರು ಅನ್ನೋ ಗ್ರಾಮದಲ್ಲಿರೋ ಎಲುಬು ಕೀಲು ಮೂಳೆ ಜೋಡಣೆ ಚಿಕಿತ್ಸಾಲಯದ ಬಗ್ಗೆ ತೋರಿಸ್ತೀವಿ. ಈ ನಾಟಿ ವೈದ್ಯ ಪದ್ಧತಿ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು ಸಣ್ಣವ್ರತನ ಅಪ್ಪಾರ ಕೂಟ್ ಮಾಡ್ಕೊಂತಾನೆ ಬಂದೇನ್ರಿ. ಇದು ವಂಶ ಪರಂಪರೆಯಾಗಿ ಬಂದಿದೆ. ಹೌದು ಹೌದು, ಅಪ್ಪಾರು ಮಾಡ್ತಿದ್ರೆ ಅಪ್ಪಾರ ಕೈಯಾಗಿ ನಾನು ಮಾಡ್ಕೊತ ಬಂದೆ. ಇನ್ನೊಬ್ಬ ದೊಡ್ಡ ಅಣ್ಣ ಇದ್ದ, ಅವನು ಒಟ್ಟು ಮಾಡ್ತಿದ್ದೆ, ತೀರ್ಕೊಂಡ್ರು. ಎಲ್ಲ ಬಾರ್ ನನಗಾರ ಈಗ ಅಂದ್ರೆ ಈಗ 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 ಎಷ್ಟು ವರ್ಷ ಆಯ್ತು ನೀವು ಮಾಡಾಕತ್ರಿ? ಅದ್ರಿ ನಾ 12 ವರ್ಷದಿಂದ ಇದನ್ನ ಮಾಡೇನ್ರಿ. ಈಗೂ ಮತ್ತಿದ ಇದು ಮಾಡ್ತೀವಿ. ಈಗ ಮಕ್ಕಳು ಕಲಿಯಕ್ಕೆ ಕಲ್ತ್ರೆ ಅವರು ಮಾಡ್ತಾರೆ, ಮತ್ತು ನಾನು ಹೋಗಿ ಕುಂಡಿರ್ತೇನೆ ರೀ. ಮತ್ತೆ ನೀವು ಹೋಗ್ತೀರಿ? ಈಗ ಎಲ್ಲಿಂದ ಪ್ರಾರಂಭ ಆಯ್ತು ಇದು? ಎಲ್ಲಿ ಮನ್ಯಾಗಿಂದ ಪ್ರಾರಂಭ? ಮನ್ಯಾಗಿಂದ ರೀ. ಮನ್ಯಾಗಿಂದ. ನಿಮ್ಮ ತಂದೆಯವ್ರ ಮನೆಯಲ್ಲೇ ಪ್ರಾರಂಭ ಮಾಡಿದ್ರು? ಹೌದು ಹೌದ್ರಿ, ಮನ್ಯಾಗನ ಮಾಡ್ತಿದ್ರೆ. ನಮ್ಮ ಅಪ್ಪನೂ ಇಲ್ಲೇ ಮಾಡ್ತಿದ್ದ, ನಾವು ಹುಡ್ಕೊಟ್ಟು ಇಲ್ಲೇ ಇದ ಮನ್ಯಾಗ ಪ್ರಾರಂಭ ಅಂದ್ರೆ ಏಕ ಇತ್ತು ಮನೆ, ಹಳೆ ಮನೆ. ಮತ್ತೆ ನಿಮ್ಮ ಸೇವೆ ನೋಡಿ ವೀರೇಂದ್ರ ಹೆಗಡೆಯವ್ರು ಬಂದ್ರಂತ? ಹೌದು ಬಂದಿದ್ರಿ. ಏನು ಹೇಳಿದ್ರು ವೀರೇಂದ್ರ ಹೆಗಡೆ ಸರ್? ಅವರು ಕೇಳಿದ್ದಾರೆ, ಈಗ ನೀನು ಈಗ ಮಾಡೋದು ನಿಮ್ಮ ತಂದೆಯವ್ರ ಕಾಯಿಲೆ ಐತೆ, ನಮ್ಮ ತಂದೆಯವ್ರ ಕಾಯಿಲೆಯಿಂದ ಮಾಡ್ಕೊತ ಬಂದೇವ್ರಿಗೆ, ಇನ್ನು ಯಾವ ಔಷಧ ಕೊಡೋದು ಅಂದ್ರೆ ಅಲ್ಲೇ ಐತೆ ನೋಡ್ರಿ ಅಂತೇಳಿ ಬಿಟ್ಟೆ ಅಂತ ನೋಡಿದ್ರು. ಅಡ್ಡಿ ಇಲ್ಪಣಿ ಮಾಡೋದು. ಮತ್ತು ನಮ್ಮಲ್ಲಿ ದವಾಖಾನೆಗೆ ನೀನು ಕೇಸ್ ಬಂದಿದ್ದು ಅಂತ, ಅದ್ರ ಸಲುವಾಗಿ ನೀನು ನೋಡಕ್ಕೆ ಬಂದಾನೆ ಅಂದ್ರೆ. ಯಾವಾಗ ಬಂದ್ರಿ? ಇಶ್ಯೂ ಗೊತ್ತಾಯ್ತು ನಿಮಗೆ? 2010 ಬಂದಿರ್ಬೋದು. 2010 ಬಂದಿದ್ರು. ಏನು ಹೇಳಿದ್ರು ಮತ್ತೆ? ಇಲ್ಲ ನೋಡಿ ಗೀಡಿ ಮತ್ತು ಔಷಧ ಎಲ್ಲ ನೋಡಿದ್ರು, ಮತ್ತು ಜನಗಳನ್ನ ಕೇಳಿದ್ರು ಎಷ್ಟು ರೊಕ್ಕಾತು ಅಂತಾನ, ಹೆಂಗೆ ಆರಾಮಾಕೈತಿ ನಿಮಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡಿದ್ರು 1 ತಾಸು. ಅವಾಗ ಎಷ್ಟು ಅಂತ ಜನ ಕಡೆ ರೊಕ್ಕ ರೀ? ಎಲ್ಲಿ ಬಿಡ್ರಿ ಮಾರ, ಏನು ರೊಕ್ಕ ಅದಕ್ಕಿಂತ ಕಿಮ್ಮತ್ತ ನಮಗೆ. ಎಷ್ಟು ಕೊಡ್ತಿದ್ರು? 10 ಕೊಡಾರ, 5 ಕೊಡಾರ, 10 ರೂಪಾಯಿ 5 ರೂಪಾಯಿ ಕೊಡ್ತಿದ್ರು. ಮೊದಲಕ್ಕೆ 2 ಕೊಡ್ತಿದ್ರು, 2 ರೂಪಾಯಿ ಕೊಡ್ತಿದ್ರು, 1 ರೂಪಾಯಿ ಕೊಡ್ತಿದ್ರು. ಮತ್ತು ಹೊಳ್ಳಿ ನಾನೇ ಕೊಟ್ಟು ಕಳಿಸ್ಬೇಕು. ನೀವು ಕೆಲವು ಇವರಿಗೆ ದುಡ್ಡು ನೀವೇ ಕೊಟ್ಟು ಕಳಿಸಿ? ಹೌದು ಹೌದು, ಯಾಕಂದ್ರೆ ಬಸ್ಸಿಗೆ ತೊಂದರೆ ಆಗ್ತೈತಿ ಅನ್ನೋರು ಬಡವರು ಬಂದಾರೆ. ಕೊಡ್ತಿದ್ವಿ. ಮತ್ತು ಈಗ ಅಂದ್ರೆ ದೂರನ್ಯಾರ ವಸ್ತಿ ಉಳಿದು ಊಟ ಕೊಡ್ಬೇಕ್ರಿ ನಾನು. ಹೌದ್ರಿ. ಈಗ ಇನ್ನೂ ನಿಮ್ಮ ಕಾಲಿಂದ ಇಲ್ಲ ಎಲ್ಲ ಆಯ್ತು. ಅವಾಗ ಮಕ್ಕಳು ಸಣ್ಣವಿದ್ದಾಗ ಪರಿಸ್ಥಿತಿ ಗಂಭೀರ ಇದ್ರು ಕೊಟ್ಟಂತೆ. ಪರಿಸ್ಥಿತಿ ಮನೆತನ ಗಂಭೀರ ಇದ್ರು ಊಟ ಕೊಟ್ಟು ಅವ್ರ ಕಷ್ಟ ನೋಡಿ ಊಟದ ವ್ಯವಸ್ಥೆನೂ ಮಾಡಿರಿ ಮತ್ತು ರೊಕ್ಕನೂ ಕೊಟ್ಟಿರಿ ಅವ್ರಿಗೆ. ಹೌದು, ಇವತ್ತಿಗೆ ಕೊಡ್ತೇವ್ರಿ. ಈಗ ಯಾಕೆ ಕೊಡ್ತಾ ಇದ್ದೀರಿ? ಮತ್ತು ಅಲ್ಲಿ ಮುಂದೆ ಗೊತ್ತಿಲ್ಲದೆ ಬಂದೇವ್ರಿ, ನಮಗೆ ಬಸ್ ಕಡಿಮೆ ಆಗ್ಯಾವ ಕೊಡ್ರಿ, ಇನ್ನೊಂದು ಬಂದಾಗ ಕೊಡ್ತೀವಿ ಅಂತಾರೆ. ಏನು ನೀವು ಕೊಡೋದು ಬೇಡ, ತೊಗೊಂಡವ್ರಿ. ಒಟ್ಟು ಸೇವಾ ಮಾಡೋದು ನಿಮ್ಮ ಕರ್ತವ್ಯ. ಹೌದು, ಮತ್ತು ಅದನ್ನು ಬಿಟ್ಟಿಲ್ಲ. ತಂದೆಯವ್ರು ಇದನ್ನು ಬೆಳಗ್ಗೆ ಅದೊಂದು ಮಾಡ್ಬೇಕು. ನಿಮ್ಮ ತಂದೆಯವ್ರಿಗೆ ಇದು ಈ ಪರಂಪರೆ ಹೆಂಗೆ ಬಂತು? ಮಾಡ್ತಿದ್ರಂತ್ರಿ ಮೊದಲಕ್ಕೆ. ಅವ್ರ ಅಪ್ಪಾರ ಏನಾರು ಮಾಡ್ತಿದ್ರಂತ? ಅಂತಿದ್ರಿ. ನಿಮ್ಮ ತಂದೆಯವ್ರ ಕೈಯಾಗ ನೀವು ನೂರಿತ್ರಿ? ಹೌದು.
ಅದ ನಿಮ್ನ ಈಗ ನಿಮ್ಮ ಮಕ್ಕಳಿಗೆ ಜಾರಿ ಇರ್ದಿರಿ. ಹೌದು. ಈಗ ನಿಮ್ಮ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ಜಾರಿ ಇರಿದಾರೆ. ನಾವು ಊರಣ ಮಾಡ್ಬೇಕು ನೋಡ್ರಿ. ಈಗ ಕರ್ನಾಟಕದ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರ ಅಂತ ಹೇಳ್ತಿದ್ದಾರೆ. ಹೌದು, ಅಂತ ಬರ್ತಾರೆ. ಜನ ಬಂದಾರ ಹೆಂಗ ನಿಮ್ಗೆ? ಬಂದಾರಿ, ತಯಾರಾಗ್ಯಾರ. ಎಲ್ಲೆಲ್ಲಿಂದ ಬಂದಾರ? ಗೋವಾದಾರ ಬಂದಾರಿ, ಮತ್ತು ಏನು ನಿಮ್ಮ ತಮಿಳ್ನಾಡಿನ ಮಂದಿನ ಬಂದೈತಿ, ಬೆಂಗಳೂರಿಂದ ಬರ್ತಾರೆ. ಇನ್ನು ಈ ಗೋವಾದ ಒಂದು ಪೇಷಂಟ್ ಅನ್ಕಿ ಹೆಚ್ಚಿನ ಬಿಡ ಡಾಕ್ಟ್ರಿಗೆ ಆಗ್ತದೆ. ಡಾಕ್ಟರ್ ಆಗ್ಲಾರ್ದು? ಡಾಕ್ಟ್ರಿಗೆ ಆಗಿಲ್ಲ, ಮುಂಬೈದವಂಗ. ಮುಂಬೈ ಡಾಕ್ಟ್ರಿಗೆ ಆಗಿಲ್ಲ. ಬರ್ತಾನ್ರಿ ಮತ್ತೆ ಈಗ. ಏನಾಗಿತ್ತು? ಇದು ರಟ್ಟಿ ಇಳಿದು ಇಲ್ಲಿ ಬಂದಿತ್ತು ಅದು. ಇದು ರಟ್ಟಿ ಇಳಿದು ಇಲ್ಲಿ ಬಂದಿತ್ತು. ಹೌದು, ತೋತಾಡ್ತಿತ್ತು. ಹೆಂಗ ಏನೋ ಮಾಡಕ್ಕೆ ಹೋಗಿದ್ನಂತ್ರಿ, ಕೆಲಸ ಮಾಡೋ ಮುಂದಾಗ ಕರ್ದು ಹೋಗಿದ್ದು, ವಾಣಿಗೆ ಹೋಗಿತ್ತು, ಹಿಂಗಾಗಿತ್ತು. ಸೂಟಿದ್ರು ಗೊತ್ತಾಗಿದ್ದಿಲ್ಲ. ಇಷ್ಟ ಆಗಿತ್ತು ಅಂಥದ್ದು ಅವ ಇಲ್ಲಿ ಮಂದಿ ನೋಡಿ ನಾವು ಅಲ್ಲಿ ಅಂತ ಹೇಳಿ ನ್ಯಾಯ ಮಾಡಿನ. ಅಲ್ಪ ತಮ್ಮ ಅಲ್ಲಿಂದ ಇಲ್ಲಿ ಮಠ ಬಂದು ನಾ ಒಂದು ಕಟ್ಟು ಹಾಕ್ತೇನೆ, ನಿನಗೆ ಆರಾಮಾದ್ರೆ ಆಗಲಿಲ್ಲ ಅಲ್ಲಿ ಮುಂದೆ ಎಲ್ಲಾರು ತೋರಿಸ್ಕೊ, ನಿಮ್ಮ ಗೋವಾಕ್ಕೆ ಹೋಗು ಅಂಥೇಳಿ ತಂದೆ ತಾಯಿ ಕೂಡ ಬಂದಿದ್ರೆ ಜುಲಿ ಮಾಡಿ ಹಾಕಿನ್ರಿ. ಕರೆಕ್ಟ್ ಆಗಿತ್ತು ನೋಡ್ರಿ. ಬಂದು ಆರಾಮಾದ್ಮ್ಯಾಗ ಆರಾಮಾಗೇನ್ರಿ. ಇನ್ನು ತಿಂಗಳ 2 ತಿಂಗಳಿಗೆ ಬಂದು ಹೋಗತ್ತೆ ಹುಡುಗ. ನೀವು ಬಂದು ಮಾತಾಡ್ಸಿ ಹೋಗ್ತಾನ್ರಿ. ಕುಂಕೂರು ಕಟ್ಟುವಂತಲೇ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ ರಾಜ್ಯಗಳಲ್ಲಿ ಫೇಮಸ್ ಆಗಿದೆ. ಇಲ್ಲಿ ನಿಮ್ಮ ಎಲುಬು, ಕೀಲು ಹಾಗೂ ನರ ಸಂಬಂಧಿ ಎಲ್ಲ ಕಾಯಿಲೆಗೂ ಔಷಧಿ ಸಿಗುತ್ತದೆ. ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ನೀಡಲಾಗುತ್ತೆ. ಆಟ ಆಡ್ತಾ ಬಿದ್ರೋ, ಅಡ್ವೆಂಚರಸ್ ಮಾಡೋ ಹೋಗಿ ಬಿದ್ರೋ, ಅಡುಗೆ ಮನೇಲಿ ಬಿದ್ರೋ, ಅದೆಲ್ಲ ಏನೇ ಇದ್ರೂ, ಯಾವುದೇ ತರಹದ ತೊಂದರೆ ಇದ್ರೂ ಜೋಡಣೆ ಮಾಡಲಾಗುತ್ತೆ. ಸುಮಾರು 220 ವರ್ಷಗಳಿಂದ 3 ತಲೆಮಾರುಗಳಿಂದ ಈ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಗುರುಶಾಂತಪ್ಪ ಸಣ್ಣಬಸಪ್ಪ ಸವಣೂರವರು ತಮ್ಮ ತಂದೆ ಮಾಡುತ್ತಿದ್ದ ಈ ಪದ್ಧತಿಯನ್ನು ಮುಂಚೂಣಿಗೆ ತಂದು ಅಪಾರವಾದ ಜನಮನ್ನಣೆಯನ್ನು ಗಳಿಸಿದ್ದಾರೆ. ವಯಸ್ಸು 82 ಆದರೂ ಈಗಲೂ ತರುಣರನ್ನು ನಾಚಿಸುವಂತೆ ಇದ್ದಾರೆ. ತನ್ನ ತಂದೆಯಿಂದ ಕಲಿತ ಈ ಎಲುಬು ಜೋಡಣೆ ಪದ್ಧತಿ ಇವರಿಗೆ ರಕ್ತದಲ್ಲಿಯೇ ಬಂದಿದೆ. ಜೊತೆಗೆ ತಮ್ಮ 3 ಮಕ್ಕಳು ಕೂಡ ತಂದೆಯ ಜೊತೆ ಜನಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಇಲ್ಲಿಗೆ ಪ್ರತಿದಿನ ಹಸಿಗೂಸಿನಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ 150ಕ್ಕೂ ಹೆಚ್ಚು ಮುಂಬೈಯಿಂದ ಬಂದಿದ್ದಾರೆ. ನಿಮಗಿಲ್ಲಿ ಹೇಗೆ ಗೊತ್ತಾಯ್ತು ಇಲ್ಲಿ ಕಟ್ತಾ ಇದ್ದಾರೆ ಅಂತೇಳಿ? ಫ್ರೆಂಡ್ ಹೇಳಿದ್ದಾರೆ, ನಮಗೆ ತುಂಬ ನೋವಿದೆ, ನೋಡ್ತಾ ಇದ್ದಾರೆ, ಹೇಳಿದ್ದಾರೆ ಒಂದ್ಸತಿ ಹೋಗಿ ಟ್ರೈ ಮಾಡಿ ಈ ಥರ ಹೇಳ್ತಾರೆ. ಹೌದಾ? ನಿಮ್ಮ ಹೆಸರು? ಯೋಗಿತಾ. ನೀವು ಇರೋದೆಲ್ಲ ಬಾಂಬೆದಲ್ಲೇ ಇರೋದು? ಎಸ್. ಏನಾಗಿದೆ ನಿಮಗೆ ಅದು ಲೆಕ್ಚರ್? ಇದು ಸುಮ್ಮನೆ ಸ್ವಲ್ಪ ಫ್ರೋಸನ್ ಶೋಲ್ಡರ್, ಬೇಸಿಕ್ ಪ್ರಾಬ್ಲಮ್. ಇದು L4, L5 ಸ್ಲಿಪ್ ಡಿಸ್ಕ್. ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಲೇಬೇಕು. ನಾನು 12 ಇಯರ್ಸ್ ಆಯಿತು, ನಾನು ಮಾಡಿಲ್ಲ ಆಪರೇಷನ್. 4-5 ಹಾಸ್ಪಿಟಲ್ ಹೋಗಿದ್ದೇವೆ, ಆಪರೇಷನ್ ಮಾಡಲೇಬೇಕು ಹೇಳಿದ್ದಾರೆ. ಈಗ ಇಲ್ಲಿ ಬಂದ ಮೇಲೆ ಏನು ಅನಿಸ್ತಾ ಇದೆ? 6 ಮಂತ್ ಮುಂಚೆ ನಾನು ಬಂದಿದ್ದೀವಿ, 1 ಟೈಮ್ ಅಷ್ಟೇ. 6 ಮಂತ್ ಎಲ್ಲ ನಾನು ಫುಲ್ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದೀನಿ, ಫುಲ್ ಕೆಲಸ ಮಾಡ್ತಾ ಇದ್ದೀನಿ. ರಿಲೀಫ್ ಇದೆ, ಫುಲ್ ರಿಲೀಫ್ ಇದೆ. ವೈದ್ಯರಿಗೆ ಆಗಲಾರದ ಕೆಲಸ ಇವರು ಮಾಡ್ಕೊಡ್ತಾರೆ. ಅಂದ್ರೆ ನಿಮಗೆ ತುಂಬಾ ರಿಕವರಿ ಆಗಿದೆ, ರಿಲ್ಯಾಕ್ಸ್ ಆಗಿದೆ. ಎಸ್. ಅದೇ ಥರ ನಾನು ಮೌತ್ ಪಬ್ಲಿಸಿಟಿ ಇಲ್ಲ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಯಾರು ಕೇಳ್ತಾ ಇದೆ, ಎಲ್ಲ ಕೇಳ್ತಪ್ಪ ಬನ್ನಿ ಹೋಗಿ, ಈಗ ಕರ್ಕೊಂಡು ಬಂದಿವಿ. ನಿಮ್ಮ ಹೆಸರೇನು? ನನ್ನ ಹೆಸರು ಭಾಸ್ಕರ್ ಭೀಮಾ ಮಾಪ್ಸಿಕರ್ ಅಂತೇಳಿ, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ. ನಾನಿಲ್ಲಿ ಕಳೆದ 8-9 ವರ್ಷದಿಂದ ಬರ್ತಾ ಇದ್ದೇನೆ. 9 ವರ್ಷದಿಂದ ಟ್ಯಾಕ್ಸಿ ತಗೊಂಡ ನಂತರ ಬರ್ತಾ ಇದ್ದೇನೆ. ಆ ಕಡೆಯಿಂದ ಸುಮಾರು ಜನ ಬರ್ತಾ ಇದ್ದೇನೆ. ಅಂದ್ರೆ ಎಷ್ಟು ಪೇಷಂಟ್ಗಳು ಕರ್ಕೊಂಡ್ ಬಂದಿರಿ? ಮಿನಿಮಮ್ ಕನಿಷ್ಠ ಇಲ್ಲ ಅಂದ್ರೆ ಒಂದು 30-35 ಪೇಷಂಟ್ ರೀ. ಆರಾಮಾಗಿದ್ದಾರೆ, ಯಾವುದೋ ಒಂದು ಫೇಲ್ ಇಲ್ಲ ರೀ, ಎಲ್ಲ ಸಕ್ಸಸ್ ಆಗ್ಯಾವ್ರಿ. ಅವ್ರು ಬರ್ಬೇಕಾರ ಸಾಕಷ್ಟು ನೋವು ಎಲ್ಲ ಹಾಸ್ಪಿಟಲಿಂದ ವಿಷಯದಿಂದ ಎಲ್ಲದನ್ನು ನೊಂದಿರ್ತಾರೆ, ಅಂತವ್ರೆ ನಮಗೆ ಸಿಗೋದು. ಅಥವಾ ಯಾವುದೇ ಶ್ರೀಮಂತ ಇರಲಿ ಬಡವ ಇರಲಿ, ಅವರಲ್ಲಿ ನಾವು ಫಸ್ಟ್ ಕೇಳೋದು ಈ ಥರ ಇದೆ ಅಲ್ಲಿ ಹೋಗಿ ಅಂತ ಹೇಳ್ತೀವಿ ಅಷ್ಟೇ.
ಬಟ್ ನಿಮ್ಮ ಪ್ರಕಾರ ಏನೋ ಸಮಸ್ಯೆ ಇದ್ರೆ ಇಲ್ಲಿ ಬರ್ಬೇಕು ಬರ್ಬೋದು ಸರ್. ಯಾವುದೋ ಡಿಸ್ಕ್ ಪ್ರಾಬ್ಲಮ್ ಅಂದರೆ ನರ ಸಮಸ್ಯೆ ಇದ್ದದ್ದು ಬೇರೆ ಕಡೆ ನೋಡ್ತಾರೆ. ಎಲುಬು ಕೀಲು ಇದ್ದದ್ದು ಒಂದು ಭಾಗ, ಎರಡು ಭಾಗ ಇದೆ. ಅದರಲ್ಲಿ ಎಲುಬು ಕೀಲು ಒಂದು ಭಾಗ, ನರದ್ದು ಒಂದು ಭಾಗ. ಈಗ ನೀವು ಪೇಷಂಟ್ ಕರ್ಕೊಂಡ್ ಬಂದ್ರಿ, ಈಗ ಅವ್ರು ಆರೋಗ್ಯವಾಗಿದ್ದಾರೆ? ಹಾಂ ಆಗಿದೆ. ಇದು ಫಸ್ಟ್ ಟೈಮ್ ಬಂದಿರೋ ಸಣ್ಣ ಮಗು ಅದು. ಸ್ಕೂಲ್ ಹೋಗ್ತಾರೋ ಮಗು ಏನೋ ಅಚಾನಕ್ ಬಿದ್ದಾಗಿ ಫ್ರ್ಯಾಕ್ಚರ್ ಆಗಿತ್ತು, ಅದಕ್ಕೆ ಹಾಕಿದ್ದೀನಿ ಅಷ್ಟೇ. ನಿಮಗೆ ಇಲ್ಲಿ ಯಾರು ಹೇಳಿದ್ರು ಇಲ್ಲಿ ಇದು ಹಿಂಗಿದೆ ಅಂತ? ಬೇರೆ ನಮಗೂ ಫಸ್ಟಿಗೆ ಇದೇ ಥರ ಒಬ್ಬರು ಪೇಷಂಟ್ ಬಂದು ಹೋದವರು ಅವರು ತಿಳಿಸಿದ್ದು ಫಸ್ಟ್ ಟೈಮ್ ಬಂದಾಗ ಹಾಂ ನಮ್ಗೆ ಗೊತ್ತಾಗಿತ್ತು. ಅದ ನಂತರ ನಾನು ಈಗ ಎಲ್ಲ ಜನರನ್ನು ಕರಿತಾ ಇದ್ದೀನಿ. ಎಲ್ಲ ಜನ ಕರ್ಕೊಂಡ್ ಬರ್ತಾರೆ. ಹೌದೌದು. ಬಟ್ ಒಳ್ಳೇದಾಗಿದೆ ಎಲ್ಲರಿಗೆ. ಚೆನ್ನಾಗಿದೆ. ಓಕೆ, ಧನ್ಯವಾದ.